Hi, hello, namaskara. Welcome back to another episode of Resonance, where mind meets mics. I am Nandan. ನಮ್ಮ ಜೊತೆ ಇದ್ದಾರೆ ಸಾಹಸ ಮತ್ತು ಸಂಸ್ಕೃತಿಯ ಜೀವಂತ ದಿಗ್ಗಜ ಶ್ರೀ ಡಾಕ್ಟರ್ ಹಾಸನ್ ರಘು ಅವರು. ಇವರು 1971ರಲ್ಲಿ ಯುದ್ಧದ ಯೋಧರಾಗಿ ನಂತರ ಚಲನಚಿತ್ರದಲ್ಲಿ 150ಕ್ಕೂ ಹೆಚ್ಚಿನ ಸಿನಿಮಾಗಳಿಗೆ ಸ್ಟಂಟ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸ್ಥಾಪಿಸಿದ್ದ ಭಾರತೀಯ ಜನಪದ ಯೋಧ ಕಲಾ ಕೇಂದ್ರದ ಮೂಲಕ ಪ್ರಾಚೀನ ಯೋಧ ಕಲೆಗಳನ್ನು ಪುನರುಜ್ಜೀವನಗೊಳಿಸಿ ಸಾವಿರಾರು ಯುವಕರನ್ನು ಶಿಸ್ತು ಮತ್ತು ಶಕ್ತಿಯ ಮಾರ್ಗದಲ್ಲಿ ಆಹಿಸಿದ್ದಾರೆ. ಅವರು ಕಲೆಯನ್ನು ಕೇವಲ ಪ್ರದರ್ಶನವಲ್ಲದಲೇ ತಮ್ಮ ಬದುಕಿನ ಒಂದು ಭಾಗವಾಗಿ ರೂಢಿಸಿಕೊಂಡಿದ್ದಾರೆ. ಇವರನ್ನು ಇಂದಿನ ಸಂದರ್ಶನದಲ್ಲಿ ನಿಮಗೆಲ್ಲರಿಗೂ ಪರಿಚಯಿಸುತ್ತಿದ್ದೇನೆ. ಸರ್, ವೆಲ್ಕಮ್ ಸರ್. ನಮಸ್ಕಾರ. ಸಂತೋಷ ಸರ್. ನಿಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ನಮಗೆ ತಿಳಿದು ನೀವು ಯುದ್ಧ ಭೂಮಿಯಲ್ಲೂ ವರ್ಕ್ ಮಾಡಿದ್ದೀರಾ ಮತ್ತು ಚಲನಚಿತ್ರರಂಗದಲ್ಲೂ ವರ್ಕ್ ಮಾಡಿದ್ದೀರಾ. ಲೈಕ್ ಯುದ್ಧ ಭೂಮಿನಲ್ಲಿ ವರ್ಕ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಸರ್? ಆ ಒಂದು ಲೈಕ್ ಸನ್ನಿವೇಶಗಳು ಯಾವ ರೀತಿ ಇರ್ತಿತ್ತು? ಅಲ್ಲ, ನಾವು SLC ಒಂದ್ಸರಿ ಫೇಲ್ ಆಯಿತು, ಇನ್ನೊಂದ್ಸರಿ ಪಾಸ್ ಆದೆ. ಏನು ಮಾಡೋದು ಜೀವನಕ್ಕೆ? ಮನೆಯಲ್ಲಿ ಭಾಳ ಜನ ಇದೆ, 9 ಜನ ಮಕ್ಕಳು. ಭಾಳ ಮಾಡಿದ್ದೇನು ಅಂದರೆ ಯಾರಿಗೂ ಹೇಳಿದ್ರೆ ಆರ್ಮಿಗೆ ಹೋಗಿದ್ದು. ಓಕೆ ಸರ್. ಓಡೋಗ್ತಾರೆ ಅಂತ ನನಗೆ ನಮ್ಮ ತಾಯಿಗಳಿದ್ದೆ. ಏನೋ ಸೈನ್ ಮಾಡಿದ್ರು, ಏನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದೆ, ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ಗೊತ್ತಾಯ್ತು ಹೋಗಿದ್ದಾನೆ, ಮಿಲ್ಟ್ರಿಲಿದ್ದಾರೆ. ಟ್ರೈನಿಂಗ್ ಆಯಿತು. ಹೈದ್ರಾಬಾದಲ್ಲಿ ಟ್ರೈನಿಂಗ್ ಆದಮೇಲೆ ಸೀದಾ ನಮ್ಮನ್ನು ಬಾರ್ಡ್ರಿಗೆ ಹಾಕಿದ್ರು. ಯುದ್ಧ ಸ್ಟಾರ್ಟ್ ಆಯಿತು. 71ರ ಯುದ್ಧ ಸ್ಟಾರ್ಟ್ ಆಯಿತು. ನಾನು ವೈರ್ಲೆಸ್ ಆಪ್ರೇಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ವೈರ್ಲೆಸ್ ಆಪ್ರೇಟ್ ಅಂದರೆ ಈಗ ನಿಮ್ಮ ಮೊಬೈಲೆಲ್ಲ ಏನು 100 ಗ್ರಾಮ್ 200 ಗ್ರಾಮ್ ಇದೆಯಲ್ಲ, ಅದಲ್ಲ. ನಮಗೆ 30 kg ವೆಯ್ಟ್ ಬೆನ್ನಲ್ಲಿ ಇಟ್ಕೊಂಡು ಓಡಬೇಕಾಯ್ತು. ಆ ಭಾರನ ಹೊತ್ಕೊಂಡು ನೀವು? ಹೌದು. ನಾವು ಯಾಕೆಂದರೆ ನಾನು ಅಸ್ಟೆಂಟು, ನನಗೆ ಆಪ್ರೇಟರ್ ಇದ್ದಾರಲ್ಲ ಅವನು ಮಾತಾಡ್ತಾನೆ, ನಾವು ಓಡಬೇಕು. ಹೆಂಗೆ ಓಡಬೇಕು ಅಂದರೆ ಗನ್ ಮೂವ್ ಆಗುತ್ತೆ. ಆಟ್ಲೈನಲ್ಲಿ ಗನ್ ಮೂವ್ ಆಗ್ತದೆ, ನಮ್ಮ ವೈರ್ ಮೂವ್ ಆಗ್ತದೆ. ಮುಂದೆ OP ಪೋಸ್ಟ್ ಇರ್ತದೆ. OP ಪೋಸ್ಟ್ ಅಬ್ಸರ್ವೇಷನ್ ಪೋಸ್ಟ್ ಇರ್ತದೆ. NVL ಇರ್ತಾರೆ. ಅಲ್ಲಿ ಹೋಗಿ ಇವನು ಇದು ಸಿಗ್ನಲ್ ಕೊಟ್ಟಾಗ ಇಲ್ಲಿ ಬಾಂಬ್ ಆಗ್ತದೆ. ಇಂಥ ಒಂದು ಪೋಸ್ಟಲ್ಲಿ ನಾವಿದ್ದು. ನಾವು ಹೋಗಿದ್ದೆ ರಾತ್ರಿ. ಹೋದ ನಂತರ 5-6 ದಿನ ಯುದ್ಧ ನಡೀತಾ ಇತ್ತು. ಬಾಂಬುಗಳು ಕೇಳ್ತಾ ಇದ್ದು, ಭಯ ಬೇರೆ. 1 ವರ್ಷ ಟ್ರೈನಿಂಗ್ ಆಗಿತ್ತು. ಮನೆಗೆ ಹೋಗಿಲ್ಲ, ಮನೆಯೇ ಗೊತ್ತಿಲ್ಲ ಬಿಡಿ, ಮನೆಯೆಲ್ಲ ಬರ್ತೋಗಿತ್ತು. ನಮ್ಮ ಅಧಿಕಾರಿಗಳೆಲ್ಲ ಭಯಪಡ್ಬೇಡ, ಏನೇ ಆದರೂ ನೀವು ಮೇಲೆ ಎದ್ದೋಳ್ಬೇಡ. ಟ್ರಂಚಲ್ಲಿ ಇರ್ತಿದ್ದು. ಟ್ರಂಚ್ ಅಂದರೆ ಗುಂಡಿಗಳಲ್ಲಿ ಮೇಲೆ ಎದ್ದೋಳ್ಬೇಡ ಅಂತ. ಸುಮ್ಮನೆ ನಮ್ಗೆ ಆಸೆ ಏನಾರು ನೋಡೋಣ ಅಂತ ಒಟ್ಟು ತಲೆ ಮೇಲೆ ನೋಡ್ಕೊಂಡು ಕುತೂಹಲ ಇದ್ದೇ ಇರುತ್ತಲ್ವಾ ಸರ್? ಅದು ಬೆಳಗ್ಗೆ ಎದ್ದು ನೋಡಿದಾಗ ಹೆಣ್ಗಳ ಮೇಲೆ ಮಲಗಿದ್ದು. ಸೊ ನಮ್ಮ ಜೊತೆಲಿ ಇದ್ದರಲ್ಲಿ ಭಾಳ ಜನ ನೋಡಿದ್ರು ಸಾವು ಎದುರುಗಡೆ. ಆಮೇಲೆ ಇಷ್ಟು ಟೆಕ್ನಾಲಜಿ ಇರಲಿಲ್ಲ. ಈಗೇನು ಟೆಕ್ನಾಲಜಿ ಇದೆ ಆರ್ಮಿನಲ್ಲಿ, ಅದಿಲ್ಲ ಆಗ ನಮ್ಮ ಕಾಲದಲ್ಲಿ. ಭಾಳ ಕಷ್ಟ ಆಯಿತು. ಶೂ ಎಲ್ಲ ಭಾಳ ವೆಯ್ಟು, ಇದು ವೆಯ್ಟು, ಆ ವೆಯ್ಟು, ಹಾಗೂ ಈಗೂ ನಮ್ಮ ಜೀವನ ಅಲ್ಲಿ ಕಳೀತು. ಆಮೇಲೆ ಸೀಸ್ಪೇರ್ ಆದಮೇಲೆ ಅಲ್ಲೇ ಇದ್ದು ಊರೆಲ್ಲ ಖಾಲಿಯಾಗಿತ್ತು. ಎಲ್ಲ ಊರು ಬಿಟ್ಟಿದ್ದು. ಪೂಂಚ್ ಸೆಕ್ಟರ್ನಲ್ಲಿ ಇದ್ದಿದ್ದು, ಕಲಾಯ ಬ್ರಿಡ್ಜ್ ಅಂತ. ಊರಲ್ಲಿ ಹೋಗೆಲ್ಲ ನಾವು ಕುರಿ ಎಲ್ಲ ಹಿಡ್ಕೊಂಬರೋದು, ಕತ್ತರಿಸೋದು, ಅಡುಗೆ ಮಾಡೋದು, ತಿನ್ಕೊಂಡಿದ್ದು. ನಿಮಗೆ ನೀವೇ ಅಡುಗೆ ಮಾಡ್ಕೊತಾ ಇದ್ದೀವಿ ಎಲ್ಲ ನಮ್ಮ ಕುಕ್ ಇರ್ತಿದ್ನಲ್ಲ ಅಲ್ಲಿ, ಎಲ್ಲ ಮಾಡ್ತಾರೆ. ಆರ್ಮಿಲಿ ಇಂಥದ್ದಂತ ಏನಿಲ್ಲ, ಎಲ್ಲ ಅದೊಂದು ಜೀವನ, ಧೈರ್ಯ ಸರ್. ಇನ್ನೊಂದು ಏನಾಗ್ತದೆ, ಯುದ್ಧ ನೋಡಿದ ಮೇಲೆ ಸಾವನ್ನ ಎಷ್ಟು ಹತ್ರದಿಂದ ನೋಡ್ತೀವಿ. ಹೌದು ಸರ್. ಅದು ಕಾಣ್ತದೆ, ಸಾವಿನ ಹತ್ರದಿಂದ ನೋಡೋದು. ಇದಾದ ನಂತರ ವಾಪಸ್ ಬಂದೆ. ಅಲ್ಲಿಂದ ಟೀಮಿಗೆ ಸೆಲೆಕ್ಟ್ ಆದೆ. ಟೀಮಲ್ಲಿ ನಾನು ವರ್ಕ್ ಮಾಡಿದೆ. ಮಹಾರಾಷ್ಟ್ರ ಟೀಮಲ್ಲಿ ನಾಸಿಕ್ ಟೀಮಿಗೆ ಹೋದೆ. ಆಟ್ಲರಿ ಟೀಮಲ್ಲಿ, ಜಿಮ್ನಾಸ್ಟಿಕ್ ಟೀಮಲ್ಲಿ ಕೆಲಸ ಮಾಡಿ 3 ವರ್ಷ ಸ್ಟೇಟ್ ಚಾಂಪಿಯನ್ ಆಗಿದ್ದೆ. ಅಲ್ಲಿಂದ ನ್ಯಾಷನಲ್ಸ್ಗೆ ಹೋದೆ, ಅಗರ್ತಲಾ, ತ್ರಿಪುರ ಎಲ್ಲ ಜಿಮ್ನಾಸ್ಟಿಕ್ಸ್ನಲ್ಲಿ. ಹಾಗೆಲ್ಲ ಏನು ಗ್ರೌಂಡೇ ಇಲ್ಲ, ಹುಲ್ಲಿನ ನೆಲದ ಮೇಲೆ ಮಾಡಬೇಕಾಯ್ತು. ಇಷ್ಟೊಂದು ಎಕ್ವಿಪ್ಮೆಂಟ್ ಇರಲಿಲ್ಲ. ಅದರಲ್ಲೂ ನಾವು ಭಾಳಷ್ಟು ಕಷ್ಟಪಟ್ಟು ನಂತರ ಬಂದೆ. NIS ಮಾಡಿಕೊಂಡೆ. NIS ಅಂದರೆ ಸ್ಪೋರ್ಟ್ಸ್ ಅಥಾರಿಟಿನಲ್ಲಿ ಬೆಂಗಳೂರಲ್ಲಿ ಇದಾಗಿತ್ತು, ಒಂದು ಸರ್ಟಿಫಿಕೇಟ್ ಕೋರ್ಸ್ ಸ್ಟಾರ್ಟ್ ಆಯಿತು. ಅಲ್ಲಿ ಮಾಡಿದೆ. ಕೆಲಸ ಸಿಗದೇ ಇದ್ದಾಗ ಸಿನಿಮಾ ಅವಕಾಶ ಬಂತು. ಸ್ಟಂಟ್ಮನ್ ಆಗಿ ತಮಿಳ್ನಾಡಿನ ಒಬ್ಬ ಡೈರೆಕ್ಟರ್ ಕರೆದುಕೊಟ್ರು. 2 ವರ್ಷಗಳ ಕಾಲ ಸ್ಟಂಟ್ಮನ್ ಆಗಿ ಕೆಲಸ ಮಾಡಿದೆ. ನಂತರ ಡೈರೆಕ್ಟ್ ಆಗೋ ಕೆಲಸ ಸಿಕ್ತು. ಪಟ್ಟಣ ಕಣಗಲ್ ಅವರು ನನ್ನ ಕರೆದು, ಅವ್ರ ಜೊತೆ ನಮ್ಮ ಶಿಷ್ಯನೇ ಇದ್ದ, ಅವರು ಅಸಿಸ್ಟೆಂಟಾಗಿ ರಂಗನಾಥ್ ಅಂತ, ಅವರು ಅವಕಾಶ ಕೊಟ್ಟರು. ಅವರೇ ಕೊಟ್ಟಿದ್ದ ಟೈಟ್ಲ್ ಹಾಸನ್ ರಘು ಅಂತ. ಯಾವ ಊರು? ಯಾಕಂದರೆ ನನಗೆ ರಘು ಹೆಸರಿದ್ದು. ಆಗ ರಘು ಅವರು ಇನ್ನೊಂದು 2-3 ಜನ ಇದ್ದರು. ಅದಕ್ಕೋಸ್ಕರ ನಾನು ಹಾಸನ್ ರಘು ಕೊಟ್ಟರು. ತಂಡಗಳನ್ನ ಕಟ್ಟಿದೆ. ತಂಡಗಳು ಕಟ್ಟೋದು ಸುಲಭ ಇರಲಿಲ್ಲ ಆಗ.
ನಾನೊಬ್ಬರೇ ಕೆಲಸ ಮಾಡಂಗಿಲ್ಲ, ಸಾಹಸ ಕಲಾವಿದರು ಬೇಕಲ್ಲ, ಹೌದು, ಅವರಿಂದ ಏನು ಕೆಲಸ ಮಾಡಿದೆ ಹೌದು. ಅದನ್ನ ಅದು ಭಾಳ ಅದ್ಭುತ. ಕಾರಣ ಯಾರು ಟಪ್ಪರು ಧೈರ್ಯ ಇರೋನೇ ಮಾಡ್ಲಿಕ್ಕೆ ಸಾಧ್ಯ ಹೊತ್ತು ಧೈರ್ಯ ಇಲ್ದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ಬೀಳೋದ್ರೆ ಬೀಳೋನ್ಬೇಕು ಅಷ್ಟೇ ಗೊತ್ತು ಅವನಿಗೆ, ಬೀಳ್ಬೇಕು ಅಷ್ಟೇ, ಬೇರೆ ಏನು ಇರೋದಿಲ್ಲ. ಅಂಥವ್ರು ರೆಡಿ ಮಾಡೋದು ಹೆಂಗೆ, ಅಂಥವ್ರು ಸಿಗೋದು ಹೇಗೆ? ಹೌದು. ಕೆಲವು ಸ್ಪೋರ್ಟ್ಸ್ಮನ್ ಸಿಕ್ಕಿದ್ರು, ಟಪೋರಿಗಳು ಸಿಕ್ಕಿದ್ರು, ಹಾ ಆಫ್ ಮಾಡೋರು, ಪಿಕ್ ಪಾಕೆಟರ್ಸು, ಗುಂಡಾಗಿರಿ ಮಾಡೋರು. ನೋಡಪ್ಪ, ಪೊಲೀಸು ಹೋಗಿ ಹೊಡೆದಾಡಿದ್ರೆ ಪೊಲೀಸು ನಿನಗೆ ಹೊರಡೆ ಹಾಕ್ತಾರೆ. ನನ್ನಂತ ಕೆಲಸ ಮಾಡೋದು ದುಡ್ಡು ಕೊಡ್ತೀನಿ, ಹೆಸರು ಬರ್ತದೆ ನೋಡು ಅಂತ ಬಂದರು. ಭಾಳ ಜನ ಬಂದರು, ಮಾಡಿದ್ರು. ಅದ್ಭುತ ಆಗಿದ್ರಿ. ಇವತ್ತು ಒಬ್ಬ ಫೈಟ್ ಮಾಸ್ಟರ್ ಕೋಟಿಗಿದ್ದಾನೆ, ಹೆಸರುಗಳು ಹೇಳೋದು ಬೇಡ, ಅಷ್ಟು ಜನ ಇದ್ದಾರೆ. ಆವಾಗ ನಾವು ಶುರು ಮಾಡಿದಾಗ 100-200 ರೂಪಾಯಿ ಸಿಕ್ಕೋದು ಕಷ್ಟ ಇತ್ತು. ಇವತ್ತು ಪರ್ ಡೇ 8 ಗಂಟೆ ಕೆಲಸ ಮಾಡಿದ್ರೆ 10,000 ರೂಪಾಯಿವರೆಗೆ ಪೇಮೆಂಟ್ ಇದೆ. ಪ್ಲಸ್ ಕನ್ವೀನಿಯನ್ಸ್ ಎಲ್ಲ ಸೇರಿ ಒಂದು 11,000 ಸಿಗ್ತದೆ. ಯಾವ ಎಜುಕೇಷನ್ಗೆ, ಯಾವ ವಿದ್ಯಾವಂತನಿಗೆ ಸಿಗುತ್ತೆ. ಸರ್ ಹೌದು. ಬಟ್ ಲೈಫ್ ಕಷ್ಟ ಇದೆ, ಬದುಕು ಭಾಳ ಕಷ್ಟ ಇದೆ. ಅಷ್ಟು ಸುಲಭವಾಗಿ ಸ್ಟಂಟ್ಮ್ಯಾನ್ ಆಗ್ಲಿಕ್ಕೆ ಆಗುತ್ತೆ. ಹೌದು. ಸ್ಟಂಟ್ಮ್ಯಾನ್ ಕೆಲಸ ಆದಮೇಲೆ ಸ್ಟೇಟ್ ಅವಾರ್ಡ್ ಬಂತು. ಆಮೇಲೆ ಕೆಲಸ ಇಲ್ಲ ನನಗೆ, ನಾನು ಬದುಕೋದು ಹೇಗೆ? ಅವರನ್ನೇ ಬದುಕ್ಬಿಟ್ರು. ಅವ್ರು ಯೂನಿಯನ್ ಆಯಿತು, ಯೂನಿಯನ್ ಮಾಡಿಕೊಟ್ಟು ಎಲ್ಲ ಮಾಡಿದೆ. ಅವ್ರಿಗೋಸ್ಕರ ಹೊಡೆದಾಡಿದೆ, ರೇಟಿಗೆ ಹೊಡೆದಾಡಿದೆ, ತಮಿಳ್ನಾಡವ್ರ ಜೊತೆ ಹೊಡೆದಾಡಿದೆ. ಅವ್ರ ಈಗ ಸಂಘಟನೆಗಳನ್ನಾಯಿತು. ಸಂಘಟನೆಗಳು ಬೆಳೆಯೋವರೆಗೂ ನಾವು ಸಂಘಟನೆ ಬೆಳೆದ ಮೇಲೆ ತೆಂಗಿನ ಮರ ಆಗದಂಗೆ, ತೆಂಗಿನ ಮರ ಬೆಳೆದ ತಿನ್ನಾನೆ ಯಾರು? ಹೌದು ಸರ್ ಹೌದು. ಅವ್ರು ಯಾರೋ ಒಬ್ಬನ ಹೀರೋ ಕಂದೆ ಅಧ್ಯಕ್ಷರು ಮಾಡಿದ್ರು. ಕಷ್ಟಪಟ್ಟವ್ರು ನಾವೆಲ್ಲ ಹೊರಟೋದು. ಯಾಕೆಂದ್ರೆ ನಾವು ಬ್ಯಾಕ್ ಸ್ಕ್ರೀನ್, ಪರದೆ ಹಿಂದೆ ಕೆಲಸ ಮಾಡೋರಿಗೆ ನಮಗೆ ಅಂತ ಅವಕಾಶಗಳು ಕಮ್ಮಿ, ಮುನ್ನಡೆ ಸಿಗೋದಿಲ್ಲ ಅಷ್ಟು. ಅನ್ನಿಸ್ತು ನನಗೆ ಇನ್ನು ಈ ಫೀಲ್ಡ್ನಲ್ಲಿ ಕಷ್ಟ ಇದೆ ಕೆಲಸ ಅಂತ. ಯಾಕೆಂದರೆ ಎಲ್ಲ ಗುರು ಮಿಂಚಿನ ಶಿಷ್ಯರು ಅಂತಲ್ಲ, ಹಾಗೆ ಎಲ್ಲ ಕಲ್ತ್ಬಿಡ್ತಾರೆ ನಮ್ಮಿಂದ. ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿದೆ ನೀವು ಟೆಕ್ನಾಲಜಿ ಬಗ್ಗೆ? ಹಾಂ ಸರ್, CGI ಎಲ್ಲ ಆಗಿನ ಕಾಲದಲ್ಲ CGI ಇರಲಿಲ್ಲ. CG ಏನೋ ಗೊತ್ತಿಲ್ಲ. CG ಅಂತ ನಾವು ಬ್ಲೂಮ್ಯಾಟ್ ಗ್ರಾಫಿಕ್ ಅಂತ ಶುರುವಾಗಿದ್ದು ಮೊದಲು. ನಾನು 2 ಹಾಲಿವುಡ್ ಚಿತ್ರಗಳಲ್ಲಿ ಕೆಲಸ ಮಾಡಿದೆ. ಒಂದು ಬ್ಲಡ್ ಸ್ಟೋನ್, ಒಂದು ಬ್ಲೂ ಕ್ರಿಸ್ಟಲ್ ಅಂತ. ಒಂದಲ್ಲಿ ಮೇನ್ ವಿಲನ್ನೇ ಮಾಡಿದೆ ನಾನು. ನೀವೇ ಆಕ್ಟ್ ಮಾಡಿ? ನಾನೇ ಆಕ್ಟ್ ಮಾಡಿಸಿದ್ರು, ಮಾಡಲಿಲ್ಲ. ಮಾಡಿದೆ. ಕೊಟ್ಟಣ್ಣವ್ರು ಹೇಳೋರು, ಡೈಲಾಗ್ ಕಲ್ತ್ಕೊಳ್ಳೋ, ನೀನು ಹೀರೋ ಮಾಡ್ತೀನಿ ಅಂತ. ಏನೋ ಸವಾಸನೆ ಮಾಡಿದ್ರೆ ಓಡೋಗ್ಬಿಡ್ತಿದ್ದೆ. ಚೆನ್ನಾಗಿದ್ದೆ ಅಂತ ಮಾಡಿಸ್ತೀನಿ ಅನ್ನೋರು. ಅಂಬರೀಷ್ ಅವ್ರ ಜೊತೆ, ವಿಷ್ಣುವರ್ಧನ್ ಜೊತೆ, ಅಣ್ಣವ್ರ ಜೊತೆ, ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ. ಸ್ಟೇಟ್ಮೆಂಟ್ ಆಗಿ ಕೆಲಸ ಮಾಡಿದ್ವಿ. ಈ ಗ್ರಾಫಿಕ್ ಬಂದಾಗ ಹೇಳಿದೆ, ಈ ಕೇಬಲ್ನ ಇಂಟ್ರೊಡ್ಯೂಸ್ ಮಾಡಿದೆ. ಕೇಬಲಲ್ಲಿ ಹೇಗೆ ಈಸಿಯಾಗಿ ಆರ್ಟಿಸ್ಟ್, ನಾವೆಲ್ಲ ನೀವು ಗ್ಲಾಸ್ ಹೊಡೆಯೋದು ನೋಡಿದ್ದೀರ ಸಿನಿಮಾದಲ್ಲಿ? ಹಾಂ ಸರ್ ಹೌದು. ಆ ಗ್ಲಾಸ್ ಹೊಡೆದಾಗ ಅದನ್ನು ಸ್ಕ್ರ್ಯಾಚ್ ಮಾಡ್ತಾರೆ. ಸ್ಕ್ರ್ಯಾಚ್ ಮಾಡಿ ನಾವು ಹೊಡಿತಾ ಇದ್ದು. ಹೌದು. ನಾವು ಹೊಡ್ಕೊಂಡು ನೀರ ಹೋಗ್ಬಿಡ್ತಿದ್ದು. ಅದೇನಾದ್ರು ಪೀಸ್ ಮಿಕ್ಕಿದ್ರೆ ಅದು ಕುಯ್ಬಿಡೋದು. 3mm ಗ್ಲಾಸ್. ಈಗೇನಿಲ್ಲ, ಯಾರು ಬೇಕಾದ್ರೂ ಹೊಡಿಬೋದು. ಬ್ಲಾಸ್ಟ್ ಮಾಡ್ತಾರೆ, ಹೊಡೆದೋಗ್ತಾರೆ. ಆ ಟೆಕ್ನಾಲಜಿ ಬರ್ತಾ ಬರ್ತಾ ಒಂದು ಕೇಬಲಲ್ಲಿ ವರ್ಕ್ ಮಾಡಿದೆ ನಾನು. ಬ್ಲಡ್ ಸ್ಟೋನಲ್ಲಿ ಕೇಬಲಲ್ಲಿ ವರ್ಕ್ ಮಾಡಿದಾಗ ಮಾರ್ಕ್ ಅಂತ ಹೇಳಿ, ಸರಿ, ನಮ್ಮ ಟಿಮ್ ಕಾರ್ಡನ್ ಅಂತ ಒಬ್ಬರು ಡೆಲ್ಲಿ ಹಾಲಿವುಡ್ಡಿಂದ ಬಂದರು, ಜೇಮ್ಸ್ ಬಾಂಡ್ ಫಿಲ್ಮ್ನ ಡೈರೆಕ್ಟ್ರು. ನನ್ನ ಜೊತೆ ಭಾಳ 6-7 ತಿಂಗಳು ಇದ್ರು ಇಲ್ಲಿ. ಭಾಳಷ್ಟು ಎಕ್ವಿಪ್ಮೆಂಟ್ನ ಕೊಟ್ಟರು, ಅವ್ರು ಟೆಕ್ನಾಲಜಿ ಹೇಳ್ಕೊಟ್ರು. ಈ ಸೂಪರ್ ಮ್ಯಾನ್ನಲ್ಲಿ ಬೆಲ್ಟ್ ಯೂಸ್ ಮಾಡಿದ್ರಲ್ಲ, ಬೆಲ್ಟ್ ತಂದಿದ್ರು. ಬೆಲ್ಟನ್ನು ಫೋಟೋಗ್ರಫಿ ಈಗಲೂ ಇದೆ ನನ್ನ ಹತ್ರ. ಆಗ 2,000 ಪೌಂಡ್ ಅದು. ಆಗ್ಲೇನೆ? ಹಾಂ, 2,000 ಪೌಂಡ್ ನನಗೆ ಕೊಡಿ ಅದನ್ನು. ಐ ಕ್ಯಾನ್ ನಾಟ್ ಗಿವ್. ನಾನು ಅದನ್ನೇನೋ ಮಾಡಿ ಡೂಪ್ಲಿಕೇಟ್ ಮಾಡಿದೆ. ನಾನೇ ಡೂಪ್ಲಿಕೇಟ್ ಮಾಡಿದೆ. ಅದು ಎಷ್ಟಾಯ್ತು? 2 kg ಆಗ್ಬಿಡ್ತು. 2 kg ಸೊಟ್ಟೆ ಕಟ್ಟಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಟೆಕ್ನಾಲಜಿ ಹೆಂಗೆ ಬೆಳೀತದೆ. ಮತ್ತೆ ಮಾಡ್ತಾ ಮಾಡ್ತಾ ಅದನ್ನು ಶಿವಾಜಿನಗರದ ಸಾಹೇಬ್ರನ್ನ ಇಟ್ಕೊಂಡು ಅದು ಹೆಂಗೆ ಹೊಲಿಸಿ ಏನಾದ್ರು ಮಾಡಿ ಚಿಕ್ಕದು ಮಾಡಿ ಎಲ್ಲ ಮಾಡಿದಾಗ 600 ಗ್ರಾಮ್ ಬಂತು. 600 ಗ್ರಾಮ್. 2,000 kg ಇರೋದು 2 kg ಇದ್ದು 6,000 ಬಂತು. 600 ಗ್ರಾಮ್ ಬಂತು. ಅದನ್ನ ಯೂಸ್ ಮಾಡಿದ್ರೆ ಸಕ್ಸಸ್ ಆಗೋಯ್ತು. ನಮ್ಮ ಶಿಷ್ಯಕೋಟಿಗಳಲ್ಲಿ, ನನಗೆ ಸಿನಿಮಾ ಕಮ್ಮಿ ಇತ್ತಲ್ಲ, ಶಿಷ್ಯಕೋಟಿಗಳಲ್ಲಿ ಬರೋರು ಬೆಲ್ಟ್ ಬಾಡಿಗೆ ತಗೊಳ್ಳೋರು. ನಂತರ ಮ್ಯಾಟ್ಸು ಎಲ್ಲ ಬಾಡಿಗೆ ಈ ಮ್ಯಾಟ್ಸ್, ಫಾಲಿಂಗ್ ಮ್ಯಾಟ್ಸನ್ನು ಅವರೇ ಮಾಡಿಸ್ಕೊಟ್ಟಿದ್ದು. ಅದೊಂದು 3 ಡಿಸೈನಿಂಗ್ ಇದೆ. ಅದನ್ನೆಲ್ಲ ಮಾಡಿಸಿಟ್ಕೊಂಡಿದ್ದೆ. ಅದು 8 ಆಗದಾಗೆ 20 ಅಡಿಯಿಂದ ಬಿದ್ದು ತಗೊಳ್ಳೋರು ಹೋಗೋರು ಬಾಡಿಗೆ. ಒಂದು 2 ಸರಿ ತಗೊಳ್ಳೋರು 3ನೇ ಸರಿ ತಗೊಳ್ತಿದ್ದಿಲ್ಲ. ಕಾರಣ ಏನು, ಆಮೇಲೆ ಗೊತ್ತಾಯ್ತು, ಇವ್ರು ತಗೊಂಡೋರು ಡೂಪ್ಲಿಕೇಟ್ ಮಾಡ್ಕೊಡೋದು. ಸೊ ದಿಸ್ ಇಸ್ ದ ಹ್ಯಾಪನ್. ಸೊ ಎಲ್ಲ ಟೆಕ್ನಾಲಜಿ ಎಲ್ಲ ಕಳ್ಕೊಂಡ್ಮೇಲೆ ಹೊಸ ಟೆಕ್ನಾಲಜಿ ಬರಬೇಕಲ್ಲ. ಆಗ ನಿಮ್ದು CG ಬಂದಿದ್ದು. ಮಿಚ್ಚಲ್ ಕ್ಯಾಮ್ರಾ ಇತ್ತು ಅಂತ ಕೇಳಿದ್ರೆ? ಮಿಚ್ಚಲ್ ಕೇಳಿದ್ರೆ ಅಂದ್ರೆ ಪರ್ದೆನ ಹಿಂಗ ಹಾಕೊಂಡು ಡಬಲ್ ಮಿಚ್ಚಲ್ ಮಾಡ್ತಿದ್ರಲ್ಲ ನೋಡಿ. ಕ್ಯಾಮ್ರಾ ಎಷ್ಟಿದೆ ಈಗ? ಇಷ್ಟಿದೆ ನಿಮ್ದು. 6 ಜನ 4 ಜನ ಎತ್ತೋದು ಎತ್ತಕ್ಕಾಗಲ್ಲ. ಆನೆ ಎಷ್ಟು ಭಾರ ಆಯ್ತು. ಒಂದು ತಳ್ಳ ಗಾಡಿನಲ್ಲಿ ತಳ್ಕೊಂಡು ಹೋಗ್ತೀವಿ. ಒಳ್ಳೆ ಗಾಡಿ ಎಲ್ಲ ಟ್ರಾಲಿ ಬೇಕದಕ್ಕೆ ಅಂತ ಕ್ಯಾಮ್ರಾ. ಅಷ್ಟು ಕ್ಯಾಮ್ರಾ ಇಟ್ಕೊಂಡ್ಬಂದು ಅದಕ್ಕೊಂದು ಮೈಕಲ್ ಸೆಟ್ ಮಾಡಿ ಇಬ್ರು ಅರ್ಧ ಈ ಕಡೆ ಅಣ್ಣ ಅರ್ಧ ಈ ಕಡೆ ಅಣ್ಣ ಈ ಥರ ಟೆಕ್ನಾಲಜಿ ಆಗ ಬಂದಾಗ
ಆಮೇಲೆ ನಾನು ಬ್ರೂಮಾಸ್ಟ್ ಗ್ರಾಫಿಕಲ್ಲಿ ಭಾಳ ಕೆಲಸ ಮಾಡಿದೆ. ಓಕೆ ಸರ್. ಮ್ಯಾಟಲ್ಲಿ ಕೇಬಲ್ ಹಾಕಿ ಮಾಡೋದನ್ನ, ಹಾಂ ಆ ಕೇಬಲ್ನ ಅಳಿಸೋದು ಎಲ್ಲ ಅವ್ರು ಮಾಡೋರು, ನಾವು ವರ್ಕ್ ಮಾಡಿಕೊಡ್ತಾ ಇದ್ದೆವು. ಸೊ ಅದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿತ್ತು ಕನ್ನಡಕ್ಕೆ ನಾನೇ. ಓಕೆ ಸರ್. ಆಮೇಲೆಲ್ಲ ಆ ಹೆಗ್ಗಳಿಕೆ ಒಂದ್ಸರಿ ಇಂಟ್ರೊಡ್ಯೂಸ್ ಆದಮೇಲೆ ಎರಡನೇ ಸರಿ ನಾವು ಬೇಕೇ ಇಲ್ವಲ್ಲ, ಹಾಂ ಹೌದು ಸರ್. ಈ ಶಿಷ್ಯ ಗುರು ಆಗ್ಬಿಟ್ಟಿರ್ತಾನೆ. ಹೌದು ಹೌದು. ಸೊ ಹೋಯ್ತು, ನಮ್ಮ ಟೆಕ್ನಾಲಜಿ ಹೊರಟೋಯ್ತು. ಆಗ ನಾವು ಸಿನಿಮಾದಿಂದ ನಾಟಕಕ್ಕೆ ಬಂದು ನಾನೊಬ್ಬನೇ ಇಂಡಿಯಾದಲ್ಲಿ. ಓಕೆ ಸರ್. ಅದೇ ನಾಟಕದಿಂದ ಸಿನಿಮಾಗೆ ಹೋಗ್ತಾರೆ, ನಾಟಕದಿಂದ ಸಿನಿಮಾಗೆ ಸಾವಿರ ಎಲ್ಲ ಕಲಾವಿದರು. ನಾವು ಸಿನಿಮಾದಿಂದ ನಾಟಕ ಬಂದಿರಾ. ನಾಟಕದಲ್ಲಿ ಭಾಳಷ್ಟು ಪ್ರಯೋಗಗಳು ಮಾಡಿ ನನ್ನ ಗುರುಗಳು ಶ್ಯಾಮ್ ಸುಂದರ್ ಮಾಸ್ಟರ್ MGR ಗುರುಗಳವರು, ಅವರಿಂದ ಫೆನ್ಸಿಂಗ್ ಕಲ್ತಿದ್ದೆ. ಆ ಫೆನ್ಸಿಂಗ್ ಒಂದು ಕದ್ಬಿಡಿ MGR ಕಲಿಸಿ ಇತ್ತು ನನ್ನ ಹತ್ರ. ಆ ಫೆನ್ಸಿಂಗ್ನ ಕಿಂಗ್ ಲೇಯರು, ರಿಚರ್ಡ್ ಕಿಂಗ್ 2, ಮ್ಯಾಕ್ಬತ್ ಕೆಲ ನಾಡಿಯಾಡ್ವಾಲ ಸಿನಿಮಾಗಳೆಲ್ಲ ಅದಿದೆ. ಅದು ಆ ಕತ್ತಿ ಹೇಳ್ಕೊಟ್ರು. ಆ ಕತ್ತಿ ಭಾಳ ಯೂಸ್ ಆಯಿತು. ಆಮೇಲೆ ಅವರಲ್ಲಿ ನಾನು ಕ್ಲಾಸಸ್ ತಗೊಂಡ್ಮೇಲೆ ಅವರಿಗೆ ಸಿನಿಮಾದಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವೆಲ್ಲ ಪ್ರಯೋಗಗಳು ಮಾಡಿದೆ. ಸಿನಿಮಾದಲ್ಲಿ ಏನೇನು ಮಾಡ್ತೇವೆ ಎಲ್ಲ ನಾಟಕದಲ್ಲಿ ಯಾಕೆ ಮಾಡಬಾರ್ದು. ಹೌದು. ಒಂದು ಏಗ್ನ ಅಂತ ನಮ್ಮ ಶೆಟ್ಟಿ ಏನೋನು ಸುನಿಲ್ ಶೆಟ್ಟಿ ಅಂತ ಏಗ್ನ ಒಂದು ನಾಟಕ ಮಾಡ್ದ, ಓಪನಿಂಗ್ ಥಿಯೇಟ್ರಿಂಗ್ಗೆ. ಮುಂದ್ಗಡೆ ಒಂದು ದೊಡ್ಡ ಅರಮನೆ ಥರ ಸ್ಟೆಚ್ ಇದೆ, ಪಾರ್ವತಿ ಸತಿ ಆಗ್ತಾಳೆ. ಆ ಸೀನ್ ಅವನಿಗೆ ಬೇಕು. ಈ ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬಿಟ್ಟು ಪಕ್ಕದಲ್ಲಿ ಹೋದ್ರೆ ಅಮೆರಿಕನ್ ಎಂಬೆಸಿ ಕೊಡೋದಿಲ್ಲ, ಪರ್ಮಿಷನ್ ಇಲ್ಲ, ಪೈರ್ ಹಂಚಂಗಿಲ್ಲ, ಏನು ಬ್ಲಾಸ್ಟ್ ಮಾಡಂಗಿಲ್ಲ, ಏನಿಲ್ಲ. ನಾವು ಸಿನಿಮಾದಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಗೊತ್ತಾ? ಹೌದು ಸರ್. ಅದನ್ನ ತಗೊಂಡೋಗಿದ್ದು ಕದ್ಕೊಂಡು ಅದನ್ನ ಇಟ್ಕೊಂಡಿದ್ದೆ ಗೊತ್ತಾಗ್ದಂಗೆ. ಅವನಿಗೆ ಹೇಳಿದ್ರೆ ನೋಡಿ ಹಿಂಗೆ ಇದೆ ಅಂತ, ನೀವು ಪರ್ಮಿಷನ್ ತಗೊಂಡು ನಾವು ಮಾಡ್ತೀನಿ ಅಂತ. ಅಲ್ಲಿ ಪಾರ್ವತಿಗೆ ನಡ್ಕೊಂಬರ್ತಾಳೆ, ಬಟ್ಟೆ ಸಿಲ್ಕ್ ಹಾಕಿದ್ರು, ಎಲ್ಲ ಚೇಂಜ್ ಮಾಡ್ತೇನೆ ನೋಡಮ್ಮ, ಬಟ್ಟೆ ಕಾಟನ್, ಫಸ್ಟು ನೀರು ಹಾಕು, ಕಾಟನ್ ಬಟ್ಟೆ ಇರಲಿ, ನಾವೇನು ಮಾಡ್ತೀವಿ ಎಲ್ಲರನ್ನೂ ಹೊರಗಡೆ ಕಳಿಸು. ನಮ್ಮ ಏನು ಸ್ಟೂಡೆಂಟ್ಸ್ ಇದ್ದಾರೆ ಯಾರು ಸ್ಟಾಫ್ ಇರಬಾರ್ದು, ನಮ್ಗೆ ಒಂದಿನ ಬಿಟ್ಬಿಟ್ಟು ನಾವು ರೆಡಿ ಮಾಡ್ಕೊಳ್ತೀವಿ, ಎರಡನೇ ದಿನ ಬಂದು ನೀವು ಶೂಟ್ ಮಾಡೋದು, ಒಂದಿನ ನೈಟ್ ಎಲ್ಲ ನಾವು ವರ್ಕ್ ಮಾಡೋದು. ಅವ್ರು ಯಾರಿಗೂ ಹೇಳಲಿಲ್ಲ ಏನು ಮಾಡಿದ್ವಿ ಅಂತ, ಅವಳು ಹೇಳಲಿಲ್ಲ. ನೋಡಮ್ಮ ಸುಮ್ಮನೆ ಬರ್ತಾ ಇರಬೇಕು, ಇನ್ನೊಂದು ಹೇಳಿಲ್ಲ ನೀವು, ನಮಗೆ ನಾವು ಒಂದು 10 ಜನಕ್ಕೆ ಗೊತ್ತು ಅಷ್ಟೇ. ನೀನು ಸುಮ್ಮನೆ ಬರ್ತಾ ಇರಬೇಕು, ಹಿಂದೆ ನೋಡಂಗಿಲ್ಲ, ಹಿಂದೆ ನೋಡಬಾರ್ದು, ನೀನು ಸುಮ್ಮನೆ ಬರ್ತಾ ಇರಬೇಕು. ನೀನು ಹೆಂಗೆ ಹೆಜ್ಜೆ ಇಡ್ತಿ ಹಂಗಂಗೆ ಬೆಂಕಿ ಹತ್ತಾ ಇರುತ್ತೆ. ಹಿಂಗೆ ಟಕ್ ಅನ್ನತ್ತೆ ಅಂದೇ ಸರಿ ಇಡೀ ಥಿಯೇಟ್ರು. ಈ ಥರ ಟೆಕ್ನಾಲಜಿ ನಾವು ಕಲ್ತಿದ್ದಾಗ ನಮ್ಮಲ್ಲಿ ಎಕ್ವಿಪ್ಮೆಂಟ್ ಇತ್ತು. ಹಿಂದ್ಗಡೆ ಹತ್ತ ತಕ್ಷಣ ಅವಳು ಬರ್ತಾಳೆ, ಇಲ್ಲಿವರೆಗೂ ಬರ್ತಾಳೆ. ಅವ್ಳು ಬರ್ತಿದ್ದಂಗೆ ಹತ್ಕೊಂಡ್ಬರ್ತದೆ, ಇಲ್ಲಿ ಬಂದು ಕಟ್. ಟೆಕ್ನಾಲಜಿ ಯೂಸ್ ಮಾಡಿದ್ರಿ ನೀವು? ನಾವಲ್ಲೇ ಯೂಸ್ ಮಾಡಿದ್ವಿ. ಅದು ನಾಟಕದಲ್ಲಿ, ಸಿನಿಮಾದಲ್ಲಿ ಕಟ್ಟು. ಒಂದು ಸಿನಿಮಾದು ಸೀರಿಯಲ್ದು ಹೇಳ್ತೀನಿ ನಿಮಗೆ, ಅಲ್ಲ ಅದಕ್ಕೆ ಸಾಲ ಟೈಮು ಅಂತ ಹೇಳಿದ್ವಿ. ಆ ಟೆಕ್ನಾಲಜಿ ಎಷ್ಟು ಸಕ್ಸಸ್ ಆಯಿತು ಅಂದರೆ ಅವ್ರಿಗೆ ಆಶ್ಚರ್ಯ, ಈ ಥರ ಹೆಂಗೆ ಬಂದದ್ದು. ನಾವು ಗ್ಯಾಸ್ ಪೈಪನ್ನ ಹಾಕ್ಕೊಂಡು ಎಲ್ಲ ಸಿಲಿಂಡರ್ಗಳಲ್ಲಿ ಹಾಕಿ ಎಲ್ಲ ಕಡೆ ರೆಡಿ ಮಾಡಿ ದೂರದಲ್ಲಿ ನಾನು ಸಿಗ್ನಲ್ ಕೊಟ್ಟರೆ ಢಗ್ ಅಂತ ಉರಿಯೋದು, ನಾವು ಆಫ್ ಮಾಡೋದು ಆಫ್ ಆಗೋದು, ಬಟ್ ಸೇಫ್ಟಿ. ಹೌದು ಸರ್. ಅದು ಮುತುವರ್ಜಿ ವಹಿಸಿ ನೀವು ಅಷ್ಟು ಕೆಲಸ. ಆಮೇಲೆ ಸ್ಮೋಕ್ ಮಾಡೋದು, ಇಂದ್ರಲೋಕ ಸೃಷ್ಟಿ ಮಾಡಬೇಕು. ಇಂದ್ರಲೋಕ ಹೆಂಗೆ ಗ್ಯಾಸ್ ಏನು ಮಾಡ್ತೀರಾ ನೀವು, ಹೆಂಗೆ ಮಾಡ್ತೀರಾ? ಲೈಕ್ ಇದೆಲ್ಲ ಏನೋ ಒಂದು ಬಿಸಿನೀರಿಗೆ ಹಾಕಿದ್ರೆ ಏರೋದು ಅದ್ರ ಬಗ್ಗೆ ಡ್ರೈ ಐಸ್ ಅಂತ. ಓಕೆ ಸರ್. ಡ್ರೈ ಐಸ್ ಹಿಡಿದೋ ಮಾರ್ಕೆಟಲ್ಲಿ, ಆ ಡ್ರೈ ಐಸ್ ತಂದು ಈಗೆಲ್ಲ ಇದು ಈಸಿ ಆರಾಮಾಗಿ ಬಂದ್ಬಿಡುತ್ತೆ. ಬಿಸಿನೀರಿಗೆ ಹಾಕೋದು, ಹಾಕಿದ ತಕ್ಷಣ ಆ ಟೈಮಲ್ಲಿ ತರೋದು, ಅವನಿಗೆ ದಿನ ಒಂದು ತರೋದು, ಆ ಬಿಸಿನೀರಿಗೆ ಹಾಕೋದು. ಸುಮ್ಮನೆ ಹೋಗ್ತಾರಲ್ಲ ಇಬ್ರು ಕಲಾವಿದರಿಗೆ ಹಿಂಗೆ ಕೊಟ್ಬಿಟ್ರೆ ಅವ್ರು ಹಾಗೇ ಸುತ್ಕೊಂಡು ಬರೋರು, ಅವ್ರ ಫುಲ್ ಅವ ಬಂದ್ಬಿಡೋದು, ಅದರಲ್ಲೇ ಡ್ಯಾನ್ಸು. ಹೌದು ಸರ್, ಹೌದು. ಸೊ ಈ ಥರ ಎಲ್ಲ ನಾಟಕದ ಪ್ರಯೋಗ. ಆಮೇಲೆ ನಾಟಕದಲ್ಲಿ ಲೈವ್ ಆಗ್ತದೆ, ಸಿನಿಮಾದಲ್ಲಿ ಕಟ್ ಆಯ್ತಲ್ಲ, ಇಲ್ಲಿ ಕಟ್ಟಿರಲ್ಲ. ಹೌದು, ಇದು ಒಂದು ಪ್ರಯೋಗ ಮಾಡೋದು. ಆಮೇಲೆ ಸಾಯಿಸೋದು ಗೀಸೋದು ಎಲ್ಲ ಬೇಜಾನ್ ಪ್ರಯೋಗಗಳು ಮಾಡಿದ್ದೀವಿ. ಹೊಡೆಯೋದು, ಬ್ಲಾಸ್ಟ್ ಮಾಡೋದು. ಇನ್ನೊಂದು ಮಾಡಿದೆ ಅದರಲ್ಲಿ ಯಜ್ಞದಲ್ಲಿ, ವೀರಭದ್ರನ ಅವತಾರ ಆಗ್ತದಲ್ಲ, ಹಿಂಗಂತಾನಲ್ಲ ಕೂದಲ, ಅಲ್ಲಿ ದೊಡ್ಡದೊಂದು ಆರ್ಚ್ ಇತ್ತು. ಅವನು ಹಿಂಗೆ ಅನ್ನೋದಕ್ಕೂ ನಾನು ಕೆಳಗಡೆಯಿಂದ ಬ್ಲಾಸ್ಟ್ ಮಾಡೋದಕ್ಕೆ, ನಮ್ಮ ಸಿನಿಮಾ ಬ್ಲಾಸ್ಟು ಒಂದು ದೊಡ್ಡ ಸೌಂಡು ನಾಟಕದಲ್ಲಿ. ಆಮೇಲೆ ಪತ್ರಕರ್ತೆಲ್ಲ ಏನು ಕೆಸ ಹೋಗಯ ಕ್ಯಾ ಹೋಗಯ ಇದು ದೇಕೋ ಬಸ್, ನಾವು ಏನು ಮಾಡಿದ್ವಿ ಕೇಳಬೇಡಿ, ನಾವು ಮಾಡಿದ್ವಿ. ಈ ಥರ ಎಲ್ಲ ಪ್ರಯೋಗಗಳು ಚೆನ್ನಾಗಿರುತ್ತೆ. ಆಮೇಲೆ ಸಿನಿಮಾದಲ್ಲಿ ಮಾಡೋದಕ್ಕೆ ನೀವು ಕಟ್ಟು ಸ್ಟಾರ್ಟ್ ಇದೆ, ಬಟ್ ಇಲ್ಲಿ ಯಾವ ಕಟ್ಟು ಇರಲ್ಲ, ಲೈವ್ ಆಗ್ತದೆ. ಈ ಥರ ಒಂದು ಫೈರ್ ಅಂತ ಹ್ಯಾಡ್ ಬಂತು ಅಲ್ಲೇ ಡೆಲ್ಲಿಲಿದ್ದಾಗ. ನಮ್ಮ
ಟೀಮ್ ಮಾತಾಡ್ಬೋದ ಹಾಂ ಸರ್ ಮಾತಾಡಿ ಫೈರ್ ಅಂತ ಆ್ಯಡು ಅವರು ಇದೇ ಥರದ ಒಂದು ಈ ನಿಮ್ಮ MBA ಮೇ ಬಿ ಲೈಕ್ ದ MBA ಸ್ಟೂಡೆಂಟ್ಸ್ ಹಾಂ ಸರ್ ಓಕೆ ಎಲ್ಲ ಸ್ಟೈಲ್ ಆಗಿರೋರು ಅವರು ಒಂದು ಟ್ಯಾನಲಲ್ಲಿ ನಡ್ಕೊಂಬರ್ತಾರೆ. ಹಾಂ ಓಕೆ ಸರ್ ಒಂದು ಟ್ಯಾನಲ್ ಒಳಗಡೆ ನಡ್ಕೊಂಬರ್ತಾರೆ. ಆ ನಡ್ಕೊಂಬಂದಾಗ ಫೈರ್ ಇದು ಸೇಮ್ ಇದೇ ಥರ ಸಿಸ್ಟಮ್ನ ಮಾಡಬೇಕು. ಒಂದೇ ದಿನ ಟೈಮು, ನಾಳೆ ಮಾಡಬೇಕು ನೀವು. ಹಾಂ ನಮ್ಮ ಯಾವುದೋ ಒಂದು ಸೀರಿಯಲ್ಗೆ ನಮ್ಮ ಸ್ಟೆಂಡ್ನವ್ರು ಬಂದಿದ್ದರು, ಹುಡುಗರು ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಹಿಂಗಿದೆಯಪ್ಪ ಮಾಡೋಣ ಒಳ್ಳೆ ಅಮೌಂಟ್ ನೋಡಪ್ಪ ಇಷ್ಟು ಆಗ್ತದೆ ಖರ್ಚು ಅಂತ. ನಾವು ಎಲ್ಲ ಸೊಲ್ಯೂಷನ್ ರೆಡಿ ಮಾಡಿ ಒಂದು ಟ್ಯಾನಲ್ ಕಟ್ಟಿಸಿ ಅಲ್ಲಿಂದ ಇಲ್ಲಿಗೆ 50 ಅಡಿ. ಆಮೇಲೆ ಅವ್ರ ಮಧ್ಯೆ ಹೆಣ್ಮಕ್ಳು, ಗಂಡು ಮಕ್ಕಳು ಮಧ್ಯದಲ್ಲಿ ನಮ್ಮ ಹುಡುಗರು, ಅವರು ಶೂಟ್ಗಳಾಕಿ ಏನು ಹೆಚ್ಚು ಕಮ್ಮಿ ಎತ್ಕೊಂಡು ಓಡ್ ಬನ್ರಿ ಅಂತ ಸ್ಟೆಂಡ್ನವ್ರನ್ನ. ಅದು ನಿಮ್ಮ ಹುಡುಗರು ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮತ್ತೆ ಇಲ್ಲೇ ಕಷ್ಟ ಆಗ್ತದೆ. ಅವ್ರಿಗೇನು ಗಾಬರಿ ಆಗ್ಬಿಟ್ರೆ ಮಾಡ್ತೀರಾ? ಹೌದು ಹೌದು ಗಾಬರಿ ಅದೇನು ಮಾಡ್ತೀರಾ? ಹೌದು ಫುಲ್ ಬಗ್ಗೆ ಹಾಕಿದ್ರೆ ಇಡೀ ಥಿಯೇಟ್ರ್ ಬೋ ಅನ್ನೋದು. ಹಾಗೆ ಇನ್ನೂ ನೋಯ್ಡಾದಲ್ಲಿ ಅಂತ ದೊಡ್ಡ ಸ್ಟುಡಿಯೋ ಇರಲಿಲ್ಲ, ಓಕೆ ಅಲ್ಲಿ ಮಾಡಿದ್ದು ಆ ಥರದೊಂದು ಸೀನ್ನು ಅಲ್ಲಿ ಲೈವ್ ವರ್ಕ್ ಮಾಡಿದ್ರು. ಹಾಂ ಸೊ ಈ ಥರದ್ದೆಲ್ಲ ನೀವು ಯೂಸ್ ಮಾಡ್ಬೋದು. ಸರ್ ಅದೇ ನೀವು ಆಗಿನ ಕಾಲದಲ್ಲಿ ಸಿನಿಮಾಗಳಲ್ಲಿ ಏನು ಯೂಸ್ ಮಾಡ್ತೀರೋ ಅದನ್ನ ನಾಟಕದಲ್ಲೇ ನೀವು ಯೂಸ್ ಮಾಡಿ ಇನ್ನೂ ಎಲ್ಲ ಟೆಕ್ನಾಲಜಿನ ನಾಟಕದಲ್ಲೇ ಯೂಸ್ ಮಾಡಿ. ಇನ್ನೊಂದು ಅದಕ್ಕಿಂತ ಅದ್ಭುತವಾದಂಥದ್ದು, ಭಾಳ ಕೇಳಕ್ಕೆ ಇಂಟ್ರೆಸ್ಟ್ ಆಗಿರ್ತದೆ. ರಂಗಾಯಣ ನೀವು ಕೇಳಿದಿರಲ್ಲ? ಹಾಂ ಸರ್ ರಂಗಾಯಣ, ಮೈಸೂರಿನ ರಂಗಾಯಣ. ಬಸವಲಿಂಗಯ್ಯ ಅನ್ನೋರು ಭಾಳ ದೊಡ್ಡ ಡೈರೆಕ್ಟರ್ ಇದ್ದಾರಲ್ಲಿ, ಡೈರೆಕ್ಟರ್ ಕಾರತ್ನ ಹತ್ರ ಡೈರೆಕ್ಟರ್. ಅವ್ರ ಜೊತೆ ಭಾಳಷ್ಟು ನಾಟಕಗಳು ಕೆಲಸ ಮಾಡಿದ್ವಿ, ಭಾಳಷ್ಟು ನಾಟಕಗಳಲ್ಲಿ. ಈಗ ಇದು ಮನುಷ್ಯಜಾತೀತ ಆನಂದ ಓಲಂ, ಕುವೆಂಪುರವರ ನಾಟಕ, ಇವೆಲ್ಲ ನಾವು ವರ್ಕ್ ಮಾಡಿದ್ವಿ. ಅದು ಅವ್ರದ್ದೊಂದು ಮಕ್ಕಳ ಮಹಾಭಾರತ ಅಂತ ಒಂದು ನಾಟಕ. 100 ಜನ 150 ಮಕ್ಕಳು, ಎಲ್ಲ ಚಿಕ್ಕ ಮಕ್ಕಳು. ಸಮ್ಮರ್ ಕ್ಯಾಂಪ್ ಬೇರೆ ಅಲ್ಲ, ಸಮ್ಮರ್ ಕ್ಯಾಂಪಲ್ಲಿ ಎಲ್ಲ ಹೊಡೆದು ಗಂಡೆ ಗಿಣ್ಣೆ ಎಲ್ಲ ಕಲಿಸಿದ್ದೇವೆ, ಚೆನ್ನಾಗಿ ಮಾಡ್ತಿರೋರು. ಅಲ್ಲಿ ಒಂದು ಸೀನು ಅವ್ರಿಗೇನು ಅಂದರೆ ಪಾಂಡವ್ರನ್ನ ಬೆಂಕಿ ಹಚ್ತಾರಲ್ಲ ಅಂತ, ಅರ್ಗಿನ ಮನೆ. ಆ ಅರ್ಗಿನ ಮನೆ ಸೀನಿಗೆ ಎಲ್ಲರನ್ನೂ ನಿಲ್ಲಿಸಿ ಬೆಂಕಿ ಹಚ್ಚಬೇಕು. ಓಕೆ, ಓಪನ್ ಚಾಲೆಂಜಿಂಗ್ ಅಲ್ಲ, ಪೇರೆಂಟ್ಸ್ ಬೇರೆ ಭಯ, ಪೇಪರ್ನವ್ರು. ಆಮೇಲೆ ಹಿಂದ್ಗಡೆ ನಾನು ನೋಡಿಲ್ಲ, ಹಿಂದ್ಗಡೆ ಬೊಂಬಿನ ಮರಗಳಿದ್ದು ಎಲ್ಲ ಒಣಗ್ಬಿಟ್ಟಿದ್ದು. ಅದೊಂದು ಬೇರೆ ಇದು. ಸರಿ, ಎಲ್ಲೋ ಇದೇ ನಮ್ಮ ಟೆಕ್ನಾಲಜಿ ಯೂಸ್ ಮಾಡಿದ್ದು. ನಮ್ಮ ಹುಡುಗರು ಕರ್ಕೊಂಡು ಹೋಗಿದ್ದು, ಎಲ್ಲಿ ನಿಲ್ತಾರೆ ಅಲ್ಲಿಂದ ಕರೆಕ್ಟಾಗಿ ನಾವೆಲ್ಲ ಪೈಪೆಲ್ಲ ಹಾಕೊಂಡೆಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡು, ಆಮೇಲೆ ನೀರು ಬಟ್ಟೆ ಗಿಟ್ಟೆ ಎಲ್ಲ ಸೇಫ್ಟಿ. ಮಧ್ಯೆ ಮಕ್ಕಳಿಗೆ ಹೇಳಿದ್ದು, ಬೆಂಕಿ ಎತ್ಕೊಳ್ತೆ, ಗಾಬರಿ ಆಗಬಾರ್ದು, ಏನಾಗಲ್ಲ, ಸುಮ್ಮನೆ ಇರಬೇಕು ಎಲ್ಲಿ ಹೇಳಿ ಧೈರ್ಯವಾಗಿ ಹೇಳಿದ್ದು. ಧೈರ್ಯ ಏನು ಹೇಳಿದ್ರು ಮಕ್ಕಳು ಎಲ್ಲ 6-7 ವರ್ಷ 8 ವರ್ಷದ ಮಕ್ಕಳು. ನಾವು ಎಷ್ಟೇ ಧೈರ್ಯ ಹೇಳಿದ್ರು ಅವ್ರ ಪೇರೆಂಟ್ಸ್ ಆಮೇಲೆ ನನಗೆಲ್ಲಿ ಎಲ್ಲಿ ಓಡ್ ಬಂದ್ಬಿಡ್ತಾವ ಭಯ. ಅವ್ರು ಅಲ್ಲೇ ನಿಂತ್ರೆ ಏನಾಗಲ್ಲ, ಓಡ್ ಬಂದ್ಬಿಟ್ರೆ ಬೆಂಕಿ ಒಳಗೆ ಬೆಂಕಿ ಒದ್ದೆ ಕಾಣಲೇ ಇಲ್ಲ. ಆ ಲೆವೆಲಿಗೆ ಬೆಂಕಿ ಹೊರಟೋಯ್ತು. ಮಕ್ಕಳು ಒಳಗಡೆ ಏನು ಥಿಯೇಟ್ರು ಕಿರ್ತಾರೆ, ಮಕ್ಕಳು ಕಿರ್ತಾರೆ, ಪೇರೆಂಟ್ಸ್ ಕಿರ್ತಾರೆ. ಮಕ್ಕಳು 1-2 ಎಲ್ಲ ಆಗ್ಬಿಟ್ಟಿದೆ ಅಲ್ಲಿ. ಓಕೆ, ಆಮೇಲೆ ಹೆಂಗ್ ಧೈರ್ಯ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಭಾಳ ಇದೆಲ್ಲ ಅಲ್ಲೂ ಕಾಂಟ್ರವರ್ಸಿ ಮಾಡೋರು. ಈ ಭಯ ಅನ್ನೋದನ್ನೇ ಮಕ್ಳಿಗೆ ಕಲಿಸಿದ್ರೆ ಇನ್ನೊಬ್ರು ಅವರು ಕಲಿತಾರೆ. ಭಯ ಅನ್ನೋದು ಕಲಿಸ್ಬೇಕು ಅವ್ರಿಗೆ, ಇವೆಲ್ಲ ಗೊತ್ತಾದಾಗ ತಾನೆ ಹಿಂಗಾದ್ರೆ ಏನಾಗ್ತದೆ ಅಂತ. ಈ ಥರ ಪ್ರಯೋಗಗಳನ್ನ ನಿಮ್ಮ ಟೆಕ್ನಾಲಜಿ ಹೇಳಿದೆ. ಈಗ ಬೇರೆ ಇನ್ನೇನಾದ್ರು ಸರ್, ನೀವು ಜನಪದ ಯೋಧ ಕಲಾ ಸಂರಕ್ಷಣಾ ಕೇಂದ್ರನ ಸ್ಥಾಪನೆ ಮಾಡಿದ್ದೀರಾ. ಅದರಿಂದ ಯುವಕರಲ್ಲಿ ಏನೇನು ಮೌಲ್ಯಗಳನ್ನ ಮೂಡಿಸುತ್ತೆ ಸರ್? ಲೈಕ್ ಅದು ಇಂಪಾರ್ಟೆಂಟ್ ಈಗಿನ ಅಲ್ಲ. ಈಗ ಎಲ್ಲರೂ ಓದಿ ಇಂಜಿನಿಯರ್ ಆಗ್ಲಿಕ್ಕಾಗಲ್ಲ, ಎಲ್ಲರೂ ಓದಿ ಡಾಕ್ಟರ್ ಆಗ್ಲಿಕ್ಕಾಗಲ್ಲ ಅಲ್ಲ. ಹೌದು ಸರ್. ಸ್ವಲ್ಪ ಸುಮಾರಾಗಿ ಓದು. ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ನಾನೇನು ಚೆನ್ನಾಗಿ ಫಿಸಿಕಲಿ ಚೆನ್ನಾಗಿದ್ದೆ, ನಾನು ಜಿಮ್ನಾಸ್ಟ್ ಆಗಿದ್ದೆ, ಆರ್ಮಿ ಹೊರಟೋದೆ. ಈಗ ಏನು ಓದ್ದೇ ಇದೆ ದಂಡಪಿಂಡ ಅಂತ ಬೈತಾರೆ. ನಮ್ಮ ತಂದೆನೂ ನನಗೆ ಬೈತಾ ಇದ್ರು, ದೊಂಬರಾಟ ಆಡ್ತಾನೆ ಇವನು ಅಂತ. ದೊಂಬರಾಟ ಆಡ್ಕೊಂಡು ಇಲ್ಲಿ ತನಕ ಹೋದೆ, ಪದ್ಮಶ್ರೀ ತಗೊಂಡೆ. ದೊಂಬರಾಟಕ್ಕೆ ತಾನೇ ಕೊಟ್ಟಿರೋದು. ನನಗೇನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಕೊಟ್ಟಿದ್ದೀರಾ? ಏನಿಲ್ಲ, ಏನೋ ಗೌರವ ಡಾಕ್ಟರೇಟ್ ಕೊಟ್ಟಿದ್ದೆ, ಸಂತೋಷ. ಇನ್ನೊಂದು ಡಿಲೀಟು ಬರೀತಾ ಇದ್ದೀನಿ, ಈಗ ಮುಗಿಯಿತ್ತು, ಈಗ ಮುಗಿದಿದೆ. ಅದೊಂದು ಇನ್ನೊಂದು ಡಾಕ್ಟರೇಟ್ ತಗೊಳ್ತೀನಿ ಈ ವಯಸ್ಸು. ಯಾವ ವಿಷಯದ ಮೇಲೆ? ನಾನು ರಂಗಭೂಮಿಯಲ್ಲಿ ಸಮರ ಕಲೆಗಳು ನನ್ನ ಸಬ್ಜೆಕ್ಟ್. ನಾನು NST ಪಾಠ ಮಾಡ್ತೀನಿ, ಅದ್ರ ಬಗ್ಗೆ ಆಗಿದೆ ಆದಷ್ಟು. ಒಂದು ಹೊಸ ವಿಷಯ ಅದು. ರಂಗಭೂಮಿಯಲ್ಲಿ ಸಮರ ಕಲೆಗಳಿದೆ, ಸಿನಿಮಾದಲ್ಲಿ ಸಮರ ಕಲೆನೂ ಇದೆ, ಪ್ರದರ್ಶನ ಕಲೆಗಳು ಸಮರ ಕಲೆಗಳಿದೆ. ನೀವು ಎಲ್ಲಿ ಬೇಕಾದ್ರೂ ಅದನ್ನು ರೂಢಿಸ್ಕೋಬಹುದು. ಸಮರ ಕಲೆನೇ, ಅದನ್ನು ಬಳಸೋ ರೀತಿ ಬೇರೆ ಅಷ್ಟೇ. ಹೌದು. ಇಲ್ಲ ಕಂಬ್ಯಾಕ್ಟ್ ಫೈಟಿಗೆ ಹೋದ್ರೆ ಫೈಟೂ ಇದೆ, ಅಲ್ಲಿ ಹೊಡೆದಾಟನೂ ಇದೆ ಅಲ್ವಾ? ಹೌದು ಸರ್, ಹೌದು. ಈಗ ಇದರಿಂದ ಏನು ಪ್ರಯೋಜನ? ರಾಷ್ಟ್ರೀಯ ಶೌರ್ಯ ಕಲಾ ಮಹಾವಿದ್ಯಾಲಯ ನನ್ನ
ಕನಸಿನಾಗ ಓಕೆ ನೇಮ್. ಈಗ ಡಿಪ್ಲೊಮಾ ತಗೊಂಡಿದ್ದೀವಿ ಹಾಂ ಜನಪದ ವಿಷಯ. ನಮ್ಮ ಗಂಗೋಬ್ಯಾನ್ಗಳಿಂದ ಡಿಪ್ಲೊಮಾ ಕೊಟ್ಟಿದ್ದಾರೆ. ಓಕೆ ಸರ್. ಸರ್ಟಿಫಿಕೇಟ್ ಮೊದಲು ಇರಲಿಲ್ಲ. ನಾನು ಹೋರಾಟ ನಡೆಸಿ ನನ್ನನ್ನೇ ಚೇರ್ಮನ್ ಮಾಡಿ ಈಗ ಸ್ಟಾರ್ಟ್ ಆಗಿದೆ ಸರ್ಟಿಫಿಕೇಶನ್. ಈಗ ಡಿಪ್ಲೊಮಾ ಸ್ಟಾರ್ಟ್ ಆಯಿತು ಹೋದ ವರ್ಷ. ಓಕೆ ಸರ್. ಈ ಸರಿ ಸರ್ಟಿಫಿಕೇಟ್ ಕೋರ್ಸು. ಪ್ರದರ್ಶನ ಕಲೆಗಳು ಅಂತ ಹೇಳಿ ಜನಪದದಲ್ಲಿ ಭಾಳ ಕಲಾವಿದರು ಇರ್ತಾರಲ್ಲ, ಡೊಳ್ಳು ಕುಣಿತ ಪಟ್ಟಾಂಗಳು ಅಂಥವ್ರಿಗೆ ಕೆಲವು ಸರ್ಟಿಫಿಕೇಟ್ಸ್ಗಳಿರಲ್ಲ. ಯಾಕಿರಲ್ಲ? ಕೊನೆ ದಿನಗಳಲ್ಲಿ ಅವ್ರಿಗೆ 60 ವರ್ಷ ಆದಮೇಲೆ ಪೆನ್ಷನ್ ಸಿಗಬೇಕಲ್ಲ, ಪೆನ್ಷನ್ನಿಗೆ ಅವ್ರಿಗೆ ಎಲ್ಲಿ ಹೋಗ್ತಾರೆ, ಅದಕ್ಕೊಂದು ಸರ್ಟಿಫಿಕೇಟ್ ಬೇಕು. ಸೊ ಅಂಥದ್ದು ಒಂದು ಅನುಕೂಲ ಮಾಡುವ ಅಂತ ಹೇಳಿ ಅದನ್ನು ಮಾಡಿಸಿದ್ದೀನಿ. ಅವ್ರ ಅಡ್ಮಿಷನ್ ಆಗಬೇಕು, ಇಂಟ್ರ್ಯೂಸ್ ಇರ್ತದೆ, ಇಂಟ್ರ್ಯೂ ಫೇಸ್ ಮಾಡಿ ಅವ್ರು ಪ್ರದರ್ಶನ ಮಾಡಿದಾಗ ಅವ್ರಿಗೊಂದು ಸರ್ಟಿಫಿಕೇಟ್ ಸಿಗ್ತದೆ. ಸೊ ಯೂನಿವರ್ಸಿಟಿಗೆ ಅದನ್ನೇ ಕೇಳೋದು, ಓದೋರಿಗೆಲ್ಲ ಮಾಡ್ತಾರೆ, ಓದೋದಿಗೆ ಏನು ಮಾಡ್ತೀರಾ, ಇಂಥದ್ದು ಏನಾದರೂ ಮಾಡಿ ಅಂತ ಒಪ್ಕೊಂಡು ಮಾಡಿದ್ದಾರೆ. ಆಮೇಲೆ ಜನಪದ ಅಧ್ಯಯನ ಕೋರ್ಸ್ ಇದೆ. ಸಮರ ಕಲೆಗಳೇನು ಅಂದರೆ ಅವನು ಏನೂ ಆಗದೇ ಇದ್ದರೆ ಅವನು ಈಗ ವಿದ್ಯಾಭ್ಯಾಸ ಇಲ್ಲ, ಅವನಿಗೆ ಫಿಸಿಕಲಿ ಫಿಟ್ ಇರ್ತಾನೆ ಅಲ್ಲ, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಹೌದು ಸರ್. ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ನಾನು ಸ್ಪೋರ್ಟ್ಸ್ ಮ್ಯಾನಿಂದ ಬಂದವನು, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಇಲ್ಲ ಆರ್ಮಿಗೆ ನೇವಿಗೆ ಹೋಗ್ಬೋದು, ಇಲ್ಲ ಪೊಲೀಸ್ಗೆ ಹೋಗ್ಬೋದು ಅಲ್ವಾ. ಈಗ ಬಾಡಿ ಗಾರ್ಡ್ಸ್ಗಳು ಬೇರೆ ಬಂದಿಲ್ಲ, ಅದು ಬೇರೆ ಏನೋ ಇದಾವಲ್ಲ, ಬೌನ್ಸರ್ ಅಂತ, ಅದಾಗ್ಬೋದು. ಏನಾಗ್ಬೋದು, ಏನೋ ಅದ್ರ ಟೀಚರ್ ಆಗ್ಬೋದು. ಹೌದು ಸರ್. ಎಲ್ಲದಕ್ಕೂ ಬ್ಲಾಕ್ ಬೆಲ್ಟ್ ರೆಡ್ ಬೆಲ್ಟ್ ಅಂತ ನಮ್ಮದು ಬೆಲ್ಟ್ ಕೊಡಿ ಅಂತ ಹೇಳ್ತಾ ಇದೀವಿ. ನಮ್ಮದು ಬೆಲ್ಟನ್ನು ಕೊಡಿ, ನಾವು ಯೂನಿವರ್ಸಿಟಿಯಿಂದಲೇ ಕೊಟ್ಬಿಡಿ ಅವ್ರಿಗೆಲ್ಲ ಅಂತ. ನಮ್ಮದೇನೋ ಯೂನಿವರ್ಸಿಟಿ ಅಂದರೆ ನಾನು ಡೆಫಿನೆಟಾಗಿ ಮಾಡ್ತೀನಿ. ರಾಷ್ಟ್ರೀಯ ಶೌರ್ಯಕಲಾ ಮಹಾವಿದ್ಯಾಲಯ ನಂದು ಕಲ್ಪನೆ ಯೂನಿವರ್ಸಿಟಿ. ನನಗೆ ಹಾಕಿದ್ದೀರಾ ಯೂನಿವರ್ಸಿಟಿ ಮಾಡಬೇಕು ಅಂತ ಸ್ಕಿಲ್ ಡೆವಲಪ್ಮೆಂಟಿಗೆ ಕೊಟ್ಟಿದ್ದೀವಿ. ಅನುಕೂಲ ಆದರೆ ಡೆಫಿನೆಟಾಗಿ ಮಾಡ್ತೀವಿ. ಮುಂದೊಂದು ದಿನ ಏನಾರು ಆಗುತ್ತೆ. ಆಮೇಲೆ ಆರ್ಮಿಗೆ ಎಲ್ಲೂ ಏನೂ ಹೋಗಲಿಲ್ಲ, ಅವ್ನು ಆಗೋದೇ ಇಲ್ಲ ಅಂದರೆ ಸ್ಟಂಟ್ ಮ್ಯಾನ್ ಅಂತ ಗ್ಯಾರಂಟಿ ಆಯ್ತಾನೆ. ಸ್ಟಂಟ್ ಮ್ಯಾನ್ ಹೌದು ಅಲ್ವೇ? ಹೌದು ಸರ್. ಹೌದು, ತೊಂದರೆ ಏನಿಲ್ವಲ್ಲ. ಹೇಗಿದ್ರೆ ಕಲ್ಸಿರ್ತಾರಲ್ಲ, ಕಲ್ತ್ಕೊಂಡಿರ್ತಾರೆ. ಹೌದೌದು, ಅವ್ನು ಸ್ಟಂಟ್ ಮ್ಯಾನ್ ಆಗ್ಬೋದು, ಸ್ಟಂಟ್ ಡೈರೆಕ್ಟರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಹೀರೋನೂ ಆಗ್ಬೋದು. ಭಾಳ ಜನ ಹೀರೋಗಳಾಗಿದ್ದಾರೆ. ಇಷ್ಟೆಲ್ಲ ಅನುಕೂಲ ಇದೆ. ಸರಿ, ನೀವು ಯುದ್ಧ ಕಲೆಗಳು ಮತ್ತು ಜಾನಪದ ಕಲೆಗಳನ್ನೆಲ್ಲ ಲೈಕ್ ಯುವಕರಿಗೆ ತಿಳಿಸ್ತಾ ಇದ್ದೀರಾ. ಅದು ತಿಳಿಸ್ಬೇಕಾದ್ರೆ ಯಾವ ರೀತಿ ಚಾಲೆಂಜಸ್ ನಿಮಗೆ ಬಂತು ಸರ್? ಈಗ ಚಾಲೆಂಜಸ್ ಏನು ಅಂದರೆ, ಈಗ ಕಲ್ಪನೆ ಇದೆಯಲ್ಲ, ಈಗ ನನ್ನ ಗುರುಗಳು ಹೇಳ್ತಿದ್ರು, ಕನಸನ್ನ ಕಾಣು, ಏನು ತೊಂದರೆ ಆಗಲ್ಲ, ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ? ಇಲ್ಲ ಸರ್, ಎಷ್ಟು ಬೇಕಾದ್ರೆ ಕಾಣ್ಬೋದು. ಕನಸನ್ನ ಕಾಣ್ತೀವಿ, ಅದರಲ್ಲಿ ಒಳ್ಳೆ ಕನಸನ್ನ ಕಾಣು, ಸುಂದರವಾದ ಕನಸನ್ನ ಕಾಣು. ಓಕೆ, ನಾನೊಬ್ಬ ಕನಸುಗಾರ, ನಾನು ಕಾಣ್ತೀನಿ, ಭಾಳಷ್ಟು ಇಷ್ಟಪಡ್ತೀನಿ, ನಿದ್ದೆ ಮಾಡೋದು ಇಷ್ಟಪಡ್ತೀನಿ, ಕಲ್ಪನೆಗಳು ಕಟ್ತೀನಿ, ಕಲ್ಪನೆಗಳನ್ನ ಇಲ್ಲಿಗಳು ತಂದಿದೆ, ಪದ್ಮಶ್ರೀವರೆಗೂ ಬಂದಿದ್ದೀನಿ. ಅದು ಒಂದು ಕಲ್ಪನೆ. ಆಮೇಲೆ ಅದರಿಂದ ಏನಾಗ್ತದೆ, ಮುಂದಿನ ಇನ್ನೊಬ್ರು ತೊಂದರೆ ಆಗದಲ್ಲೇ ಮಾಡುವಂಥದ್ದು ಏನು ತೊಂದರೆ ಏನಿಲ್ಲ. ಆಮೇಲೆ ಈ ಚಾಲೆಂಜಿಂಗ್ ಏನು ಅಂದರೆ, ನಮಗೆ ಸ್ವಂತ ವ್ಯವಸ್ಥೆಗಳಿಲ್ಲ, ಹಣಕಾಸಿನ ವ್ಯವಸ್ಥೆ ಕಮ್ಮಿ ಇದೆ, ಜಾಗ ಇಲ್ಲ. ಆದರೂ ನಾವು ಬಾಡಿಗೆ ಜಾಗದಲ್ಲಿ ಇವೆಲ್ಲ ನಡೆಸ್ತಾ ಇದ್ದೀವಿ. ಅನುಕೂಲ ಆದರೆ ಒಂದೇ ಸರ್ಕಾರ ಮುಂದೆ ಬಂದು ಇದೊಂದು ವಿಶ್ವವಿದ್ಯಾಲಯ ಆಗಬೇಕು, ಇದಕ್ಕೊಂದು ಗ್ರಾಮೀಣ ಕ್ರೀಡೆ, ಇದೊಂದೇ ಅಲ್ಲ, ಗ್ರಾಮೀಣ ಕ್ರೀಡೆಗಳಿಗೂ ಎಲ್ಲೋ ಅವಕಾಶಗಳಿಲ್ಲ. ಗ್ರಾಮೀಣ ಕ್ರೀಡೆ ಸಂಬಂಧ ಜಾನಪದ ಸಮರ ಕಲೆಗಳಿಗೆ ಅವಕಾಶಗಳು ಕಲ್ಪಿಸಿದ್ರೆ ಅದಕ್ಕೊಂದು ಒಳ್ಳೇದಾಗ್ತದೆ. ಅದು ಒಂದು ಮುಂದಿನ ದಿನಗಳಲ್ಲಿ ಯುವಕರಿಗೆ ಎಲ್ಲ ಡಿಗ್ರಿ ಆದಾಗ ಎಲ್ಲ ಅಪ್ಪ ಅಮ್ಮನಿಗೆ ಆಸೆ ಇತ್ತು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಏನು ಆಗದೆ ಎಲ್ಲರೂ ಬರಲಿ, ಸರ್ಕಾರ ಮುಂದೆ ಬರಬೇಕು, ಸಹಕಾರ ಮಾಡಬೇಕು, ಆವಾಗ ಅನುಕೂಲ ಆಗುತ್ತೆ. ಅದರಿಂದ ನಮ್ಮ ದೇಶಕ್ಕೂ ಒಳ್ಳೆಯದೇ. ನಮ್ಮಲ್ಲಿ ನನಗೀಗ ಇರುವಂಥದ್ದು ಒಂದು 200 ಜನ ಟೀಚರ್ಸ್ ರೆಡಿ ಮಾಡುವಂಥದ್ದು. ಶಸ್ತ್ರ ಮತ್ತು ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವು. ಅಧ್ಯಯನದಲ್ಲಿ ಕೇಳಿದ್ದೀವಿ, ವೇದಗಳಲ್ಲಿ ಕೇಳಿದ್ದೀವಿ, ಶಸ್ತ್ರ ಮತ್ತು ಈ ಶಾಸ್ತ್ರ ಹೇಳೋರು ಎಲ್ಲ ಇದ್ದಾರೆ, ಶಸ್ತ್ರ ಹೇಳುವಂಥ ಟೀಚರ್ಸ್ಗಳನ್ನ ರೆಡಿ ಮಾಡೋದು. ಅದಕ್ಕೆ ಯುವಕರು ಬೇಕು. ನನ್ನಲ್ಲಿ ಅನುಕೂಲ ಇಲ್ಲ, ಹಾಸ್ಟೆಲ್ ಮಾಡಿ ಅವರಿಗೆಲ್ಲ ಸಾಕಿ ಎಲ್ಲ ಚೆನ್ನಾಗಿ ಗಟ್ಮುಟ್ಟಾಗಿ ಚೆನ್ನಾಗಿ ಊಟ ಮಾಡೋವಂಥ ತಿನ್ನೋರು ಇರ್ತಾರೆ, ಅವರಿಗೆ ಫೀಡಿಂಗ್ ಚೆನ್ನಾಗಿರ್ಬೇಕು ಅಂತ ಅನುಕೂಲ ಕೊಟ್ಟರೆ ನಾನು ವರ್ಷಕ್ಕೊಂದು 200-2,000 ಜನ ಮಾಡ್ತೀನಿ. ನನಗೆ ದೇವ್ರ ಆಯ್ತು ಕೊಟ್ಟರೆ ಇದು ಮುಂದಿನ ಪೀಳಿಗೆ ನಮ್ಮ ಇನ್ಸ್ಟಿಟ್ಯೂಟ್ ನಡೆಸ್ಕೊಂಡು ಹೋಗುತ್ತೆ. ಇನ್ನೇನು ಕೇಳಲಿಕ್ಕಿದೆಯಾ? ಒಂದು ಕೊನೆಯ ಪ್ರಶ್ನೆ ಸರ್, ನಿಮ್ಮ ಜೀವನ ಪಯಣದಲ್ಲಿ ನಿಮ್ಮನ್ನು ಆಳವಾಗಿ ಪ್ರಭಾವಗೊಳಿಸಿದ ಅಂಶ ಯಾವುದು ಸರ್? ಲೈಕ್ ಏನು ಆಳವಾಗಿ ಏನಿಲ್ಲ, ಬದುಕು. ಈಗ ಸಿನಿಮಾ ಆರ್ಮಿ ಬಿಟ್ಟೆ, ಕೆಲಸ ಇಲ್ಲ, ಸಿನಿಮಾಗೆ ಹೋದೆ, ಸಿನಿಮಾ ಬಿಟ್ಟೆ, ಕೆಲಸ ಇಲ್ಲ, ನಾಟಕ ಬಂದೆ. ಬದುಕು ಏನಾದ್ರು ಮಾಡಬೇಕಲ್ಲ, ಬದುಕು. ಹೌದು, ನಾವು ಜೀವನ ನಡೆಸಬೇಕಂದ್ರೆ ಏನಾದ್ರು ಒಂದು ಮಾಡಲೇ. ಈಗ ಸಂಸ್ಥೆ ಕಟ್ಟಿದ್ದೀನಿ, ಸಾಹಸಕಲಾ ಅಕಾಡೆಮಿ ಇದೆ. ಬದುಕು ಈಗ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ಜೊತೆಗೆ 10-15 ಜನ ಕೆಲಸ ಮಾಡ್ತಾ ಇದ್ದಾರೆ, ಇನ್ಸ್ಟಿಟ್ಯೂಟ್ ಇದೆ, ಟ್ರೈನಿಂಗ್ಸ್ ಇದ್ದಾರೆ, ಅವ್ರನ್ನ ನೋಡಬೇಕು, ನಾವು ನೋಡಬೇಕು. ಕೇಂದ್ರ ಸರ್ಕಾರದ ಅನುಮತಿ ಸಿಕ್ಕಿದೆ, ಪರ್ಮಿಷನ್ ಇದೆ, ಗ್ರಾಂಟಿನೇಟ್ ಇದೆ, ಚಿಕ್ಕದಾಗಿ ನಡೆಸ್ತಾ ಇದ್ದೀವಿ. ಸರ್ಕಾರ ಮುಂದೆ ಬಂದರೆ ನಾವು ದೊಡ್ಡ ಇನ್ಸ್ಟಿಟ್ಯೂಟ್ನ ಕಟ್ತೀವಿ. ಏನು ನಾವೇನು ತಗೊಂಡೋಗೋದೇನಿಲ್ಲ. ಬದುಕು ಎಲ್ಲವನ್ನೂ ಕಲಿಸುತ್ತೆ. ಹೌದು ಹೌದು. ಬದುಕಿಗೆ ನೀವು
ಪ್ರಿಪೇರ್ ಅಯ್ಯೋ ಆಗಲಿಲ್ಲ ಹೊಟ್ಟೋಯ್ತಪ್ಪ ಹೆಂಗೆ ಹೊಟ್ಟಿತ್ತು ಈ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರೆ ಪರವಾಗಿಲ್ಲಪ್ಪ ಇಲ್ಲಿ ಕಳ್ಕೊಳ್ಳೋದು ಏನಿಲ್ಲ ನಾವು ತಂದು ಇಲ್ಲ ನಾವು ಕಳ್ಕೊಳ್ಳೋದು ಏನಿದೆ ಹೌದು ನಾವೇನು ತಂದಿಲ್ಲಲ್ಲ ಮತ್ತೆ ಕಳ್ಕೊಳ್ಳೋದು ಏನಿದೆ ಬಂದಿದ್ದು ನಂದು ಬರ್ತಾ ಇದ್ದಿದ್ದು ನಂದಲ್ಲ ಮುಂದಿನ ಜೀವನ ಮುಂದಿನ ಯೋಜನೆ ಯುವಕರಿಗೆ ಒಳ್ಳೇದಾಗಲಿ ಇಲ್ಲ ಒಬ್ಬ ಅವನು ಏನು ಇಲ್ಲಿಗೂ ಸಲ್ಲದವನು ಇಲ್ಲ ಕ್ರೀಡಾಪಟು ಆಗಬೇಕು ಇಲ್ಲ ಕಲಾವಿದ ಆಗಬೇಕು ಇಲ್ಲ ದೇಶ ಸೇವೆ ಮಾಡಬೇಕು ಇಂಥವನಾಗುವಂಥ ಸಂದರ್ಭ ಇರ್ತದೆ ಇಲ್ಲ ಕೆಟ್ಟವನಾಗಬಾರ್ದು ಹೌದು ಸರ್ ಹೌದು ಅಲ್ಲ ಕೆಟ್ಟ ದಾರಿಗೆ ಹಿಡಿದಲೆ ಅನ್ನೋ ಆಗಲೇ ತದ್ದಿಯ ಒಳ್ಳೆ ದಾರಿಗೆ ತಲುಪಿದ್ರೆ ಅದು ಅವರ ಪೋಷಕರು ಪೇರೆಂಟ್ಸ್ಗಳು ಮುಂದೆ ಬಂದು ಇಲ್ಲಪ್ಪ ಇವನೇನು ಓದೋಕ್ಕಾಗಲ್ಲ ಇಂಥವ್ನು ಇಂಥದ್ದಕ್ಕೆ ಆಗಬೇಕು ಅವ್ನು ಧೈರ್ಯ ತುಂಬೋದು ಧೈರ್ಯ ತುಂಬಲ್ಲ ಈಗ ಹೌದು ಸರ್ ಅವರು ಪೇರೆಂಟ್ಸ್ ಭಾರ ತಪ್ಪಿದೆ ಮಕ್ಕಳು ದಾರಿ ತಪ್ಪೋದಕ್ಕೆ ಪೇರೆಂಟ್ಸೇ ಕಾರಣ ಅತಿಯಾದ ಕಾಳಜಿ ಅತಿಯಾದ ಪ್ರೀತಿ 4 ವರ್ಷಕ್ಕೆ ಮೊಬೈಲ್ 2 ವರ್ಷಕ್ಕೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಇನ್ನೇನು ಮಾಡ್ತಾರೆ ಅವರು 24 ಗಂಟೆ ಮೊಬೈಲಿಂದ ಇರ್ತವೆ ನೆಟ್ವರ್ಕ್ ಸಿಗಲ್ಲ ಮರ ಮೇಲೆ ಕೂತಿರ್ತಾರೆ ರೋಡ್ಗಳಲ್ಲಿ ನೋಡ್ತೀವಿ ಹೋಗ್ತಾ ಎಲ್ಲಾದ್ರೂ ಹೋಗ್ತಾ ಮರ ಮೇಲೆ ಯಾಕೆ ನೆಟ್ವರ್ಕ್ ಸಿಗಲ್ಲ ಸರ್ ಅಂತ ಅಲ್ಲ ಅದು ಬೇಕು ಅದ್ರ ಜೊತೆಯಲ್ಲಿ ಏನಾದ್ರು ಬದುಕಿಗೆ ಏನು ಬೇಕು ಮುಂದಿನ ಜೀವನ ಏನು ಹಾಂ ಸರ್ ಹೌದು ಅಲ್ಲ ನಮ್ದೇನೋ ಆಯಿತು 70 ಆಯಿತು ಇನ್ನೇನಿಲ್ಲ ಇರೋ ದಿನ ಏನೋ ಮಾಡೋದು ನಮ್ಮ ವಿದ್ಯೆ ಹೇಳ್ಕೊಡೋದು ಈಗೆಲ್ಲ ಏಟ್ಗಳು ಬಿದ್ದು ಎಲ್ಲ ಮೈಯೆಲ್ಲ ಹೋಗಿದೆ ಪಲ್ಟಿ ಹೊಡೆದು ನಿಮ್ಮಂಗೆಲ್ಲ ಟೈಕೌಟ್ ಹಾಕಿ MBA ಡಿಗ್ರಿ ಡಿಪ್ಲೊಮಾ ಅಲ್ವಲ್ಲ ಈಗಲೂ ಅದೊಂದು PhD ಬಂದ್ಬಿಟ್ರೆ ಅದಕ್ಕಿಂತ ಹೆಚ್ಚು ಸರ್ ನೀವು ಅದಕ್ಕಿಂತ ಹೆಚ್ಚು ಸಾಧನೆ ಮಾಡಿದ್ದೀರಿ ಬದುಕಬೇಕಾಯ್ತು ಪಲ್ಟಿ ಹೊಡೆದಿದ್ದೀವಿ ಅಲ್ಲಿ ಪಲ್ಟಿ ಹೊಡೆದಿದ್ದು ಇಲ್ಲಿ ಬಂದು ನಿಂತಿದ್ದೀವಿ ಅಲ್ಲ ಅಷ್ಟು ಕಷ್ಟಪಟ್ಟಿರೋದಕ್ಕೆ ಅಲ್ವಾ ಸರ್ ಈ ಪೊಸಿಷನಲ್ಲಿ ನೀವಿದ್ದೀರ ಅಲ್ಲ ಎಕ್ಸೆಪ್ಟ್ ತಗೋಬೇಕು ಜೀವನವನ್ನ ಬಂದದ್ದನ್ನು ಸವಾಲನ್ನ ಎದುರಿಸ್ಬೇಕು ಧೈರ್ಯ ಕಳ್ಕೋಬಾರ್ದು ಮೊನ್ನೆ ಸಾಯಿನಲ್ಲಿ ನಮ್ದು ಶೌರ್ಯ ಪರ್ವ ನಮ್ದೊಂದು ಫೆಸ್ಟಿವಲ್ ನಡೀತದೆ ಶೌರ್ಯ ಪರ್ವ ಹೇಳಿದ್ನ ಆಗಲೇ ಶೌರ್ಯ ಪರ್ವ ಅಂತ ಒಂದು ಫೆಸ್ಟಿವಲ್ 2000 ಮಾಡಿದೆ 2000ವರೆಗೂ ನಾನು ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆಯಲ್ಲಿ ಈ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಆಗಿದೆ ಈ ಫಂಡಿಂಗಲ್ಲಿ ಅನಂತ್ ಕುಮಾರ್ ಅವರಾಗ ಮಿನಿಸ್ಟರ್ ಆಗಿದ್ದರು ಈ ಕರ್ನಾಟಕಕ್ಕೆ ಈ ಕಲಾವಿದರುಗಳಿಗೆ ಗ್ರಾಂಟ್ ಕೊಡುವಂಥ ಕಮಿಟಿಲಿದ್ದೆ ಭಾಳಷ್ಟು ಕಲಾವಿದರಿಗೆ ಕೊಡುತ್ತೆ ಆಗ ನಮ್ಮದೊಂದು ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದೆ ಶೌರ್ಯ ಪರ್ವ ಈಗ 15 ಕಾರ್ಯಕ್ರಮ ಮುಗಿಸಿದ್ದೀವಿ 15th ಆಯ್ತು ಮುಗೀತು ಈ ವರ್ಷ 16ರದ್ದು ಅದರಲ್ಲಿ ಇಡೀ ರಾಷ್ಟ್ರದ ಎಲ್ಲ ಸಮರ ಕಲೆಗಳನ್ನ ಒಂದು ವೇದಿಕೆಗೆ ತರ್ತೀನಿ ಅದೊಂದು ಕೆಲಸ ಮಾಡಿದೆ ಅದು 15 ಫೆಸ್ಟಿವಲಲ್ಲಿ ಒಂದು 60 ಕಾರ್ಯಕ್ರಮ ಮಾಡಿದ್ದೀವಿ ಅದಲ್ದಲೆ ಈ ಜನಪದದ ಬಗ್ಗೆ ಈಗೇನು 22 ಆಗಸ್ಟ್ಗೆ ವರ್ಲ್ಡ್ ಫೋಕ್ಲೋರ್ ಡೇ ಮಾಡ್ತೀವಿ ವಿಶ್ವ ಜಾನಪದ ದಿನಾಚರಣೆ ಜನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನಲ್ಲಿ 2 ವರ್ಷ 2 ಟರ್ಮ್ ಇದ್ದೆ ಈ ವರ್ಷ ಮೈಸೂರಲ್ಲಿ ಮಾಡ್ತಾ ಇದ್ವಿ ಮೈಸೂರಲ್ಲಿ ಅನುಕೂಲ ಜಾಸ್ತಿ ಇದೆ ಜೊತೆಯಾಗಿ ಒಂದು 2018-19 ಈ ನಾವು ಜನಪದ ಲೋಕಕಲಾ ಮಹೋತ್ಸವ ಅಂತ ಶುರು ಮಾಡೋದು ಲೋಕಕಲಾ ಮತ್ತು ಆದಿವಾಸಿ ಕಲಾ ಮಹೋತ್ಸವ ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ 18 ರಾಜ್ಯಗಳಲ್ಲಿ 40 ಕಾರ್ಯಕ್ರಮ ಮಾಡಿದ್ವಿ ಕನ್ಯಾಕುಮಾರಿಯಿಂದ ಹಿಡಿದು ಡೆಲ್ಲಿವರೆಗೆ ನಮ್ಮ ತಂಡಗಳನ್ನ ಕರ್ಕೊಂಡು ಆ ತಂಡಗಳನ್ನ ಕರ್ಕೊಂಡು ಅಲ್ಲಲ್ಲೇ ಮಾಡಿಕೊಂಡು ಆವಾಗಲೇ ಎಲ್ಲ ಕಲಾವಿದರನ್ನು ಹುಡುಕಿ ಮಾಡಿ ಆಮೇಲೆ ಬುಡಕಟ್ಟು ಪರಿಷತ್ತಿನ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಒಂದು 3000 ತಂಡಗಳನ್ನ ಗುರುತಿಸಿ ಮಾಪಿಂಗ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇಷ್ಟು ತಂಡಗಳಿದ್ದಾವೆ ಅವ್ರಿಗೆ ಜೀವನಕ್ಕೆ ದಾರಿ ಮಾಡಿ ಈ ಬುಡಕಟ್ಟು ಮತ್ತು ಪರಿಷತ್ತು ನಾನು ಸೆಕ್ರೆಟರಿ ಆಗಿದ್ದೆ ಈಗ ಬೇರೆಯವರು ವಹಿಸ್ಕೊಂಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಕಲಾವಿದರು ನನ್ನ ಹುಡುಕ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಗುರುಜಿ ಎಮ್ಮೆ ಕಾಮದೇವ್ ಅಂತ ಈಗ ನಾನೇ ರಿಟೈರ್ಡ್ ಆಗಿದ್ದೀನಿ ನಾನೇ ಕೆಲಸ ನನಗೆ ಯಾರ ಕೆಲಸ ಕೊಡ್ಬೇಕಷ್ಟೇ ಇಷ್ಟು ಕೆಲಸ ಮಾಡಿದ್ವಿ ಕಲೆಯ ಸೇವೆಯನ್ನು ಮಾಡಿದ್ದೀನಿ ಕ್ರೀಡೆಯಿಂದ ಕಲೆಯಿಂದ ಎಲ್ಲೆಲ್ಲೋ ಬಂದಿದ್ದೀವಿ ಈಗ ನಿಮ್ಮ ಮುಂದೆ ಇದ್ದೀವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಅವಕಾಶ ಅವರು ಅದನ್ನು ಅರ್ಥ ಮಾಡಿಕೊಂಡ್ರೆ ಬದುಕಿಗೆ ಏನಾದರೂ ಮಾಡ್ಕೋಬೋದು ಬದುಕಿಗೆ ದುಡುಕಿದ್ರೆ ತಮ್ಮ ಜೀವನವನ್ನು ತಾವು ಹಾಳು ಮಾಡ್ಕೊಂಡು ಇಷ್ಟೇ ಉದ್ದೇಶ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಭಾಳ ಸಂತೋಷ ನೀವು ಕರೆದು RNS ವಿಶ್ವವಿದ್ಯಾಲಯದ RNS ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಥ್ಯಾಂಕ್ ಯು ಸೊ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್